ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತೇಜು ಮಂಜು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಉದ್ನೋಡೆ. ಸಾರಿ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ಉದ್ನೋಡೆ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು ಕಪ್ಪಲ್ಲಿ 2 ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸು, ಕಟ್ ಮಾಡ್ಕೊಂಡಿರೋವಂಥ ಕಾಯಿ ತುರಿ, ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಸಾಂಬಾರು ಸೊಪ್ಪು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ, ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ಮೇಯ್ನಾಗಿ ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನ ಕಾಳು ಬೇಕಾಗಿರೋದ್ರಿಂದ ಉದ್ದಿನ ಕಾಳನ್ನ ನೀಟಾಗಿ ತೊಳೆದು ನೆನೆಯೋಕೋತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ಇದನ್ನ ಚೆನ್ನಾಗಿ ನೆನೆ ಹಾಕಿ 1 ಅವರ್ ಆದಮೇಲೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದಾರೆ. ಕಾಳು ಮೆಣಸು 1 ಕಪ್ಪಲ್ಲಿ ಇದ್ದಿದ್ದಷ್ಟು ಹಾಕ್ಕೊಂಡಿದ್ದಾರೆ, ಜೀರಿಗೆನೂ ಅಷ್ಟು ಹಾಕ್ಕೊಂಡಿದ್ದಾರೆ, ಎಲ್ಲನೂ ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಮೆಣಸಿನ್ಕಾಯಿನೂ ಹಾಕ್ಕೊಂಡ್ರು, ಹಾಗೆ ಸಾಂಬಾರು ಸೊಪ್ಪನ್ನೂ ಹಾಕ್ತಾಯಿದ್ದಾರೆ, ಹಾಗೆ ಕರಿಬೇವಿನ ಸೊಪ್ಪನ್ನೂ ಹಾಕ್ತಾ ಇದ್ದಾರೆ. ಕಾಯಿ ತುರಿ ಕಟ್ ಮಾಡ್ಕೊಂಡಿರೋ ಅಷ್ಟನ್ನೂ ಅದಕ್ಕೆ ಸೇರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಬಿಡಬೇಕು, ಅದನ್ನ ನೀಟಾಗಿ ಅದು ಮಿಶ್ರಣ ಎಲ್ಲ ಕರೆಕ್ಟಾಗಿ ಕೂರಬೇಕು ಅಂತ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿದ್ದೀವಿ ನಾವು. ರೌಂಡ್ ಶೇಪ್ ಮಾಡಿ ಹಾಕ್ಬೋದು, ಆದರೆ ಸೌಟಲ್ಲೂ ಕೂಡ ಮಾಡ್ತಾರೆ ತುಂಬ ಜನ. ಆದರೆ ನನ್ನ ಹಸ್ಬೆಂಡು ಬೇಡ, ನಾನು ಕೈಯಲ್ಲೇ ಹಾಕ್ತೀನಿ ಅಂತ ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಾಯಿದ್ದಾರೆ ಅಂತ. ಒಂದು ಸ್ವಲ್ಪ ನೀರು ಹೆಚ್ಕೊಂಡು ಹಾಕ್ತಾಯಿದ್ದಾರೆ. ಬೆಂದಿದ ತಕ್ಷಣ ಆ ಕಡೆ ಮಡಚಿ ಹಾಕೋತಾ ಇದ್ದೀವಿ ನಾವು, ನೋಡ್ತಾ ಇರ್ಬೋದು ನೀವು. ಲಾಸ್ಟ್ಗೆ ಮಾತ್ರ ಟೇಸ್ಟ್ ಸಖತ್ತಾಗಿತ್ತು ಹೇಳಬೇಕು ಅಂದರೆ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕ್ರಿಸ್ಪಿಯಾಗಿತ್ತು ಅಂದರೆ ಸೇಮ್ ಹೋಟೆಲಲ್ಲಿ ಹಿಂಗೆ ಕೊಡ್ತಾರೆ ಅದೇ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.